ಬೆಂಗಳೂರಿನಲ್ಲಿ ಜೀವನಾಡಿ ಅಂದರೆ ಓಡಾಡೋಕ್ಕೆ ಸಂಚಾರಕ್ಕೋಸ್ಕರ ಜೀವನಾಡಿ ಅಂತಂದರೆ BMTC ಅನ್ನು ಕರಿತೀವಿ ನಾವು. ಅದಕ್ಕಿಂತಲೂ ಅನ್ಯ ಮಾರ್ಗ ಅಂತಂದರೆ ಈಗ ಮೆಟ್ರೋ ಅದನ್ನು ಆವರಿಸಿಕೊಳ್ಳೋಕೆ ಶುರು ಮಾಡಿತ್ತು. ಆದರೆ ಈ ಮೆಟ್ರೋ ಯಾವ ರೀತಿಯಲ್ಲಿ ಹೊರೆಯಾಗಕ್ಕೆ ಶುರುವಾಗಿದೆ ಅಂತಂದರೆ ಇವರು ಮಾಡಿರುವಂಥ ಎಡವಟ್ಟುಗಳಿಂದ. ಹೇಗೆ ಬೆಂಗಳೂರು ಟ್ರಾಫಿಕ್ಗೆ ಪರ್ಯಾಯ ಪರಿಹಾರ ಅಂತಲೇ ಜನರ ಪ್ರೀತಿಗೆ ಪಾತ್ರವಾಗಿರುವಂಥ ಮೆಟ್ರೋ ಪ್ರಯಾಣ ದರವನ್ನು ಇತ್ತೀಚೆಗೆ ಹಲವು ಸ್ಟೇಷನ್ನಲ್ಲಿ 100ರಷ್ಟು ಏರಿಸಿತ್ತು. ಯಾಕೆ ಹಾಗೆ ಮಾಡಿದ್ದಾರೆ? ಭಾಳ ವಿಚಿತ್ರವಾಗಿದೆ. ಅದರ ಬಗ್ಗೆ ಡೀಟೇಲ್ ಆಗಿ ಬರ್ತೀನಿ. ಇದರ ವಿರುದ್ಧ ಪಬ್ಲಿಕ್ ಟಿವಿ ನಿರಂತರ ವರದಿಯನ್ನು ಪ್ರಸಾರ ಮಾಡಿದ್ವಿ. ಜನರ ಭಾವನೆಗೆ ಧ್ವನಿಯಾಗಿ ನಿಂತ್ಕೊಂಡಿದ್ವಿ. ಜನಾಕ್ರೋಶದ ಜೊತೆಗೆ ಪಬ್ಲಿಕ್ ಟಿವಿ ಸೇರಿ ಮಾಧ್ಯಮಗಳ ಒತ್ತಾಯಕ್ಕೆ CM ಸಿದ್ದರಾಮಯ್ಯ ಮಣಿದ್ರು. ದರ ಏರಿಕೆಯನ್ನು ಪರಿಷ್ಕರಿಸಿ ಅಂತ BMRCL MDಗೆ ಸೂಚನೆಯನ್ನು ಕೊಟ್ಟರು. ಈ ಬೆನ್ನಲ್ಲೇ ಇವತ್ತು BMRCL MD ಮಹೇಶ್ವರರಾವ್ ಸುದ್ದಿಗೋಷ್ಠಿ ಮಾಡಿದರು. ನಮ್ಮ ಮೆಟ್ರೋ ನಿರ್ವಹಣೆಯ ವೆಚ್ಚ, ಸಾಲ, ಅದರ ಬಡ್ಡಿ ಮುಂತಾದ ಅಂಶಗಳನ್ನು ಗಮನದಲ್ಲಿಟ್ಟು ದರ ಏರಿಕೆ ಮಾಡಲಾಗಿದೆ. ಆದರೆ ಕೆಲವು ಕಡೆ ದರವನ್ನು ಇಳಿಕೆ ಮಾಡಿ ನಾಳೆಯಿಂದಲೇ ಪರಿಷ್ಕೃತ ದರ ಜಾರಿ ಮಾಡೋದಾಗಿ ತಿಳಿಸಿದ್ದಾರೆ. ಇವತ್ತಿನಿಂದ ಪ್ರಯಾಣಿಕರಿಗೆ ಸ್ವಲ್ಪ ಮಟ್ಟಿನ ರಿಲೀಫ್ ಸಿಗ್ತಾ ಇದೆ. ಮೆಟ್ರೋ MD ಹೇಳಿಕೆಯ ಹೈಲೈಟ್ಸ್ ಹೀಗಿದೆ, ನೋಡೋಣ. ಮೆಟ್ರೋ MD ಈ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಏನು ಹೇಳ್ತಾರೆ, ಎಷ್ಟು ಇಳಿಕೆ ಆಗುತ್ತೆ? ಸ್ವಲ್ಪ, ಅವ್ರು ಹೇಳೋ ಹಾಗೆ ಸ್ವಲ್ಪನೇ. ಸ್ಟೇಜ್ ಆಧಾರದಲ್ಲಿ ಟಿಕೆಟ್ ದರ ಇಳಿಕೆ ಮಾಡ್ತಾರೆ. 90% 100% ಹೆಚ್ಚಳವಾಗಿರುವ ನಿಲ್ದಾಣಗಳ ಮಧ್ಯೆ ದರ ಇಳಿಕೆ ಆಗುತ್ತೆ. 100% ದರ ಏರಿಕೆ ಆಗಿರೋ ಕಡೆ 30% ಮಾತ್ರ ಕಡಿತಗೊಳಿಸ್ತಾರೆ. ಕನಿಷ್ಠ 10, ಗರಿಷ್ಠ 90. ಈ ದರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಲ್ಲ ಅಂತ ಕಡ್ಡಿ ತುಂಡಾದಾಗೆ ಹೇಳಿದ್ದಾರೆ. ದುಪ್ಪಟ್ಟು ದರ ಏರಿಕೆಯಾಗಿರುವ ನಿಲ್ದಾಣಗಳ ದರ ಪರಿಷ್ಕರಣೆ, ದರ ತೀರಾ ಡಬಲ್ ಆಗಿರುವ ಸ್ಟೇಜ್ಗಳಲ್ಲಿ ಟಿಕೆಟ್ ರೇಟ್ ಮರ್ಜ್ ಮಾಡ್ತಾರಂತೆ. ಇದರಿಂದ ಕಡಿಮೆ ದೂರದ ಅಂತರದಲ್ಲಿ ಪ್ರಯಾಣ ಮಾಡುವವರಿಗೆ ಸ್ವಲ್ಪ ರಿಲೀಫ್ ಸಿಗುತ್ತಷ್ಟೇ. We could make some kind of a correction the fares calibration ಏನೆಲ್ಲ ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡಿಕೊಂಡು loan repayment which is going to happen over the next 4 years ranges between 770 to 2700 crores. They have to be replaced over a period of time. With the best service to the customers ನಾವು ನೋಡ್ಕೊಳ್ತಾ ಇದ್ದೇವೆ. ಸೊ ಒಂದರದ್ದು ಜಂಪ್ ಜಾಸ್ತಿ ಆಗ್ತದೆ, ಇನ್ನೊಂದು ಜಾಸ್ತಿ ಆಗ್ತದೆ. 51% which we taken is a general average. 46% that will remain. The weighted average will remain. ಈಗ ಜಾಸ್ತಿ ಮಾಡೋದ್ರಿಂದನೂ ಅವ್ರಿಗಾಗಿರೋ ನಷ್ಟನ ತುಂಬಿಕೊಳ್ಳೋಕ್ಕಾಗಲ್ವಂತೆ. ಏನು ಮಾತಾಡ್ತಾರೆ ಅವರು? ಅಲ್ಟಿಮೇಟ್ಲಿ ಹೇಳದಿವ್ಯಾ, ಡ್ರಾಮಾ ಮಾಡ್ತಾ ಇರೋದು BMRCL ಅವರು, ಡ್ರಾಮಾ ಮಾಡ್ತಾ ಇರೋದು ರಾಜ್ಯ ಸರ್ಕಾರದವರು. ರಾಜ್ಯ ಸರ್ಕಾರದವರು ನನ್ನ ಬಳಿ ಏನೂ ಇಲ್ಲ ಅಂತ ಹೇಳ್ತಿದ್ದಾರಲ್ಲ, ಒಂದು ಲೆಟರನ್ನು BMRCL ಒಂದು ರೆಫರ್ ಬರೀತಾರೆ, ಇದಕ್ಕೆ ನಮ್ಗೆ ಹಿಂಗಾಗಿದೆ ಅಂತೇಳಿ ದರ ಏರಿಕೆ ಮಾಡಬೇಕು ಅಂತೀವಿ. ರಾಜ್ಯ ಸರ್ಕಾರ ಅದನ್ನು ಲೆಟರನ್ನು ಸೆಂಟ್ರಲ್ ಗೌರ್ಮೆಂಟಿಗೆ ಬರೆಯುತ್ತೆ, ಸಮಿತಿಯನ್ನು ಮಾಡ್ತಾರೆ. ಅದಾದ ನಂತರ ಇದು ಪರಿಷ್ಕರಣೆ ಆಗಿ ಬರುತ್ತೆ. ಯಾವ ಆಧಾರದ ಮೇಲೆ ನೋಡಿ, ಒಂದು ಸಾರಿಗೆ ವ್ಯವಸ್ಥೆ ಅಂತಂದಾಗ ಮೆಟ್ರೋ ಬರೀ ಬೆಂಗಳೂರಲ್ಲಿ ಮಾತ್ರ ಇಲ್ಲ, ದೇಶದ ಹಲವು ನಗರಗಳಲ್ಲೂ ಕೂಡ ಇದೆ. ನಿಮಗೆ ಮುಂಬೈಯಲ್ಲಿ ಸಿಗುತ್ತೆ, ಹೊಸದು ಡೆಲ್ಲಿಯಲ್ಲಿ ಸಿಗುತ್ತೆ, ಚೆನ್ನೈಯಲ್ಲಿ ಸಿಗುತ್ತೆ, ಕೊಚ್ಚಿಯಲ್ಲಿ ಸಿಗುತ್ತೆ, ಕೋಲ್ಕತ್ತಾದಲ್ಲಿ ಸಿಗುತ್ತೆ, ಎಲ್ಲ ಇದೆ. ಇವ್ರು ಎಲ್ಲಿಗೆ ಹೋಗ್ತಾರೆ? ದರ ಪರಿಷ್ಕರಣೆಯನ್ನು ಮಾಡುವಂಥ ವಿಚಾರಕ್ಕೆ ಸಿಂಗಾಪುರಕ್ಕೆ ಹೋಗಿ ಚೆಕ್ ಮಾಡ್ಕೊಂಡು ಬರ್ತಾರೆ, ಹೇಗಿದೆ ದರ ನಿಗದಿ ಮಾಡಬೇಕು ಅಂಥೇಳಿ. ಎಂತಹ ಫೂಲಿಶ್ನೆಸ್ ಅಂತಂದರೆ, ಸಿಂಗಾಪುರ್ನಲ್ಲಿ ಇದಕ್ಕೆ ಕಂಪೇರ್ ಮಾಡ್ಕೊಳ್ತಾರೆ. ಅಲ್ಲಿರುವಂಥ ಜನರ ಆದಾಯ ಮಟ್ಟ ಏನು, ನಮ್ಮಲ್ಲಿರುವಂಥ ಜನರ ಆದಾಯ ಮಟ್ಟ ಏನು, ಕಂಪೇರ್ ಮಾಡೋಕ್ಕಂತ ಬ್ರೇನ್ ಇದೆಯೋ ಇಲ್ಲೋ ನನಗೆ ಅರ್ಥ ಆಗಲ್ಲ ಇವರಿಗೆಲ್ಲ. ಯಾಕೆ ಈ ರೀತಿ ಆದಂಥ ಯೋಚನೆ ಮಾಡ್ತಾರೆ ನೋಡಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ದಿವ್ಯಾ. ದೆಹಲಿಯಲ್ಲಿರುವಂಥ ಮೆಟ್ರೋ ಹೆಂಗಿದೆ? ಒಂದು ದೊಡ್ಡ ಮಟ್ಟದ ಜಾಲ ಅದು. ದೆಹಲಿಯಲ್ಲಿ ನಿಮಗೆ ಮೆಟ್ರೋ ಇಲ್ಲ ಅಂದರೆ ದೆಹಲಿಯನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ. ಆ ರೀತಿಯಲ್ಲಿ ಅಲ್ಲಿರುವಂಥ ದೆಹಲಿಯಲ್ಲಿ 32 ಕಿಲೋಮೀಟರು ಮೇಲ್ಗಡೆಗಿರುವಂಥದ್ದಕ್ಕೆ ದರ ನಿಮಗೆ 60 ರೂಪಾಯಿ ಇದೆ. 60 ರೂಪಾಯಿ ಇದೆ. ಇನ್ನೂ ಹೆಚ್ಚಿಗೆ ಹೋಗ್ತೀನಿ, ಮುಂಬೈಗೆ ಹೋಗ್ತೀನಿ. 42 ಕಿಲೋಮೀಟರ್ ಮೇಲ್ಗಡೆಗೆ ಸಂಚಾರ ಮಾಡುವಂಥ ಮೆಟ್ರೋ ಇದ್ದರೆ ಆ ಕಿಲೋಮೀಟ್ರಿಗೆ ಅಲ್ಲಿ 80 ರೂಪಾಯಿಯನ್ನು ಇಟ್ಟಿದ್ದಾರೆ. ನಮ್ಮಲ್ಲಿ 25 ಕಿಲೋಮೀಟ್ರಿಗೇನೆ ಇವರು ಇಡ್ತಾ ಇರುವಂಥದ್ದು 90 ರೂಪಾಯಿ. ಯಾಕೆ ಹೀಗೆ? ಯಾಕೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 2 ಕಿಲೋಮೀಟರ್ವರೆಗೂ ಕೂಡ ದರ ನಿಗದಿ ಮಾಡೋದಿದೆಯಲ್ಲ 10 ರೂಪಾಯಿ. ಅಲ್ಲಿವರೆಗೂ ಎಲ್ಲ ಕಡೆನೂ ಈಕ್ವಲ್ ಆಗಿದೆ ಇಡೀ ದೇಶದಲ್ಲಿ. 2ರಿಂದ ತದನಂತರ 5 ಕಿಲೋಮೀಟ್ರಿಗೆ ಬರೋದಿದೆಯಲ್ಲ ಅಲ್ಲಿ 20 ರೂಪಾಯಿ ಇಡ್ತಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಏನು ಮಾಡ್ತಾರೆ, ಅದನ್ನು 6 ಕಿಲೋಮೀಟ್ರಿಗೆ ಹೋಗ್ತಾರೆ, ಡಿವೈಡ್ ಮಾಡ್ತಾ ಹೋಗೋದು ನೋಡಿ. ಆಮೇಲೆ ಅದನ್ನು 6ರಿಂದ 8 ಕಿಲೋಮೀಟ್ರು, 10ರಿಂದ 12 ಕಿಲೋಮೀಟ್ರು, 12ರಿಂದ 14 ಕಿಲೋಮೀಟ್ರು, ಈ ಥರ ಸ್ಟೇಜ್ ಮಾಡಿಕೊಂಡು ಹೈಯೆಸ್ಟ್ ಸ್ಟೇಜ್ಗಳನ್ನು ನಮ್ಮ ಹತ್ರ ಮಾಡ್ಕೊಂಡಿದ್ದಾರೆ. ಎಷ್ಟು? 8 ಸ್ಟೇಜ್ಗಳನ್ನು ಮಾಡಿ ಇಟ್ಕೊಂಡಿದ್ದಾರೆ. ಈ ಸ್ಟೇಜ್ಗಳಿಗೆ
ಒಂದೊಂದು ಸ್ಟೇಜಿಗೂ ಕೂಡ ದರವನ್ನು ಹೆಚ್ಚಿಗೆ ಮಾಡ್ತಾ ಹೋಗಿದ್ದಾರೆ. ಆ ಸ್ಟೇಜ್ ಲೆಕ್ಕಾಚಾರಗಳ ಪ್ರಕಾರನೇ 100%, 75% ಮಾಡಿದ್ದಾರೆ. ಇವರು ಸಾಲದ ಬಗ್ಗೆ ಮಾತಾಡ್ತಾರಲ್ಲ ದಿವ್ಯಾ, 10,500 ಕೋಟಿ ಇವರ ಸಾಲ ಈಗ ಕಟ್ಟಬೇಕಾಗಿರೋದು 6 ವರ್ಷದಲ್ಲಿ. 6 ವರ್ಷದಲ್ಲಿ ಕಟ್ಟಬೇಕಾಗಿರೋದು 2030ಕ್ಕೆ. ಅಷ್ಟರೊಳಗೆ ಇವರು ಅದಕ್ಕೊಂದು ಡಾಟಾ ಇಟ್ಕೊಂಡಿದ್ದಾರೆ. ಪ್ರತಿ ತಿಂಗಳು ಇಷ್ಟಿಷ್ಟು ಕಟ್ಕೊಂಡು ಅಲ್ಲಿ ಪ್ರತಿ ವರ್ಷಕ್ಕೂ 600 ಕೋಟಿನೋ 700 ಕೋಟಿನೋ ಈ ಥರ 6 ವರ್ಷದಲ್ಲಿ 10,000 ಕೋಟಿಯನ್ನು ಇವರು ಮುಗಿಸ್ಬೇಕು. ತಮ್ಮ ಮೇಲಿರುವಂಥ ಹೊರೆಯನ್ನು ಮುಗಿಸ್ಕೊಳ್ಳೋಕ್ಕೋಸ್ಕರ ಜನರ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಇವ್ರಿಗೆ ಇನ್ನೂ ತುಂಬಾ ಅವಕಾಶ ಇದೆ ದಿವ್ಯಾ. ಬೇರೆ ಬೇರೆ ಆದಾಯ ಮೂಲಗಳನ್ನ ಅವ್ರು ಕ್ರಿಯೇಟ್ ಮಾಡ್ಕೋಬಹುದು. ಇವ್ರಿಗೆ ಏನು ಸಮಸ್ಯೆ ಇದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ನಿಮಗೆ ಮೆಟ್ರೋವನ್ನು ಮಾಡಬೇಕು ಅಂತಂದ್ರೆ ಜಾಗವನ್ನು ರಾಜ್ಯ ಸರ್ಕಾರ ಕೊಡಬೇಕು. ತದನಂತರ ಪ್ರಾಜೆಕ್ಟ್ ಆರಂಭ ಆಗಬೇಕು ಅಂತಂದ್ರೆ 55% 100 ರೂಪಾಯಿಯಲ್ಲಿ 55 ರೂಪಾಯಿನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿಬಿಟ್ಟು ಆ ಪ್ರಾಜೆಕ್ಟಿಗೆ ಹಣವನ್ನು ಕೊಡ್ತಾರೆ. ಇನ್ನು 45 ರೂಪಾಯಿ ಏನಿರುತ್ತೆ ಅದನ್ನು ಲೋನ್ ಆಗಿ ತಗೊಳ್ತಾರೆ. ಅದಕ್ಕೆ ಜಪಾನಿಂದ ಈಗ ಅವ್ರು ಮಾಡ್ತಾ ಇರೋದು ಅವರೇ ಅಲ್ವಾ, ಅಲ್ಲಿ ಮತ್ತು ಇನ್ನೊಂದು 2-3 ಸಂಸ್ಥೆಗಳಿದೆ ಅಂತೆ, ಅಲ್ಲಿಂದ ಹಣವನ್ನು ಇವರು ಸಾಲವಾಗಿ ಪಡ್ಕೊಳ್ತಾರೆ. ಇವರಿಗೆ ಪ್ರತಿ ವರ್ಷ ಕಟ್ತಾ ಹೋಗ್ತಾರೆ. ಬಟ್ ಇವರು ಎಲ್ಲಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿ ನೋಡೋಣ. BMRCL ಅವರು ಇಲ್ವಾ? ಗೊತ್ತಿಲ್ವಾ ನಿಮಗೆ ಹೇಗೆ ದುಂದು ವೆಚ್ಚ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ? ಇವರಿಗೆ ಎಲ್ಲವೂ ಕೂಡ ಬರುತ್ತೆ. ದುಂದು ವೆಚ್ಚ 60 ವರ್ಷ ಮೇಲ್ಪಟ್ಟಿರುವಂಥ 200 ಜನರನ್ನು ಇವರು ನೇಮಕ ಮಾಡ್ಕೊಂಡಿದ್ದಾರೆ. 200 ಜನರನ್ನು 60 ವರ್ಷ ಮೇಲ್ಪಟ್ಟವ್ರಿಗೆ ಸಂಬಳ ಎಷ್ಟಿದೆ? 1.5 ಲಕ್ಷದಿಂದ ಆರಂಭವಾಗುತ್ತೆ, 5 ಲಕ್ಷದವರೆಗೂ ಅವ್ರಿಗೆ ಸಂಬಳ ಕೊಡ್ತಾರೆ. ಅನ್ನೆಸೆಸರಿ. ದುಂದು ವೆಚ್ಚವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ವ ಇಲ್ಲಿ? ಕಾಸ್ಟ್ ಆಫ್ ಕಟಿಂಗು. ಓಕೆ. ತದನಂತರ ಇವರು ಆಪರೇಷನ್ ಮೇಂಟೆನೆನ್ಸ್ ಅಂತ ಹೇಳ್ಕೊಳ್ತಾರೆ. ಆಪರೇಷನ್ ಮೇಂಟೆನೆನ್ಸು ಯಾಕಂದರೆ ಇವ್ರಿಗೆ ಏನಂದರೆ 5 ಲಕ್ಷದ ಮೇಲ್ಗಡೆಗೆ ಹೋದರೆ ಅದನ್ನು ಟೆಂಡರ್ ಕೊಡಬೇಕಾಗತ್ತೆ. 5 ಲಕ್ಷದ ಒಳಗಡೆಗಿದ್ರೆ ಇವರೇ ಖರ್ಚು ಮಾಡ್ಕೊಳ್ಳೋದು. ಸುಮ್ಮನೆ ಖರ್ಚು ಮಾಡೋದಂತೆ. ನನಗೆ ತುಂಬ ಇಂಟರ್ನಲ್ ಇನ್ಫಾರ್ಮೇಷನ್ಗಳನ್ನು ಹೇಳ್ತಾ ಇದ್ದೀನಿ. BMRCL ಇರುವಂಥ ಇಂಟರ್ನಲ್ ಇನ್ಫಾರ್ಮೇಷನ್. ಈ ದುಂದು ವೆಚ್ಚಗಳನ್ನು ಮಾಡ್ತಾ ಹೋಗ್ತಾರೆ. ಆಮೇಲೆ ಮೊನ್ನೆ ಎಷ್ಟು ನೋಡ್ತಾ ಇದ್ದೆ, ಮರ ಸಸಿಗಳನ್ನು ನೆಡೆಯೋಕ್ಕಂತ ಇವರು ಮರ ಕಡ್ದಿರ್ತಾರಲ್ವ ನಗರ ಪ್ರದೇಶದಲ್ಲಿ, ಅವುಗಳನ್ನು ನೆಡೋಕ್ಕಂತ ಹೇಳಿ 5 ಕೋಟಿ ಖರ್ಚು ಮಾಡಿದ್ದಾರೆ. ಎಷ್ಟು ನೆಟ್ಟಿದ್ದಾರೆ? ಜಸ್ಟ್ ಇಮ್ಯಾಜಿನ್, 5 ಕೋಟಿ ಸಸಿ ನೆಡಕ್ಕೆ. ಅರಣ್ಯ ಇಲಾಖೆಯವ್ರಿಗೆ ಹೇಳಿದ್ರೆ ಅವರೇ ತಂದು ಕೊಡ್ತಿದ್ರಲ್ರಿ. ಎಷ್ಟು ಖರ್ಚಾಗಿರೋದು ನಿಮಗೆ? ಎಷ್ಟು ಮರ ನೆಟ್ಟಿದ್ರ ಅಂತೆ? ಇವ್ರು ಮಾಡುವಂಥ ಎಡವಟ್ಟುಗಳಿಂದಾಗಿ ಮೂಗಿಗೆ ತುಪ್ಪ ಸುರಿಯುವಂಥ ಕೆಲಸ ಮಾಡ್ತಾ ಇದ್ದೀರಾ ನೀವು. ಮೂಗಿಗೆ ತುಪ್ಪ ಸವರ್ತಾ ಇದ್ದೀರಾ. 100 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು 10 ರೂಪಾಯಿ ಕಡಿಮೆ ಮಾಡ್ತೀನಿ ಅಂತ ಹೇಳಿ 90 ರೂಪಾಯಿ ಲಾಭದಲ್ಲಿ ಇಟ್ಕೊಳ್ತಾ ಇದ್ದೀರಾ. ಕೇಂದ್ರ ಸರ್ಕಾರ ನಿಯಮಾನುಸಾರನೇ ಮಾಡ್ತಾ ಇದೀವಿ. ಯಾವ ನಿಯಮಾನುಸಾರ? ಇಡೀ ದೇಶದಲ್ಲಿರುವಂಥ ಒಂದೇ ರೀತಿಯಾಗಿ ತನ್ನಿ ನೋಡೋಣ ನಿಯಮಾನುಸಾರ. ಫೇರ್ ಏನ್ ಚಾರ್ಜಸ್ ಇದೆ ಅಂತ ಹೇಳಿ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಪಡ್ಕೊಂಡು ಇಲ್ಲಿ ಈ ರೀತಿಯಾಗಿ ಮೂಗಿ ತುಪ್ಪ ಸವರುವಂಥ ಕೆಲಸ ಅಸಹ್ಯ ಆಗಬೇಕು ಇಲ್ಲಿರುವಂಥ BMRCLನವ್ರಿಗೆ. ಇವತ್ತು ಕೂತ್ಕೊಂಡ್ಬಿಟ್ಟು MD ಅವ್ರು ಮಾತನಾಡ್ತಾ ಇದ್ರಿ ನೀವು. ನಿಮ್ಗೇನು ಅನ್ಸಲ್ವಾ? ಜನ ಎಷ್ಟು ಹೊರೆ ಆಗ್ತಾ ಇದೆ. 40 ರೂಪಾಯಿ ಕಟ್ಟೋನು 60 ರೂಪಾಯಿ ಕಟ್ತಾ ಇದ್ದಾನೆ. 60 ರೂಪಾಯಿ ಕಟ್ಟೋನು 100 ರೂಪಾಯಿ ಕಟ್ತಾ ಇದ್ದಾನೆ. 80 ರೂಪಾಯಿ ಕಟ್ಟೋನು 120 ರೂಪಾಯಿ ಕಟ್ತಾ ಇದ್ದಾನೆ. ಎಷ್ಟು? 15 ಕಿಲೋಮೀಟ್ರಿಗೆ. ಅವನು 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಅವನು ಹೋಗೋದು ಬರೋದು 2 ದಿನ ಆಗುತ್ತೆ ಅವನಿಗೆ. ಟ್ರಾಫಿಕ್ ಕಡಿಮೆ ಆಗಲಿ, ನಮಗೂ ಒಂಚೂರು ಆರಾಮಿರಲಿ ಅಂತ ಹತ್ಕೊಳ್ತಾ ಇದ್ರು. ಅಂಥವ್ರಿಗೂ ಈ ರೀತಿಯಾಗಿ ಮಾಡೋಕ್ಕೆ ಶುರು ಮಾಡಿದ್ರೆ ನಾಳೆ ಇನ್ನೂ ಬೆಂಗಳೂರು ಹೋಗುತ್ತೆ. ಇದು ಜನರಿಗೋಸ್ಕರ ನಮ್ಮ ಬೆಂಗಳೂರು, ನಮ್ಮ ಮೆಟ್ರೋ ಅಂತೆ. ತೆಗೆದಾಕಿ ಅದನ್ನು ನಮ್ಮ ಮೆಟ್ರೋ ಅಲ್ಲ, ಅದು ಇನ್ಮೇಲೆ ತೆಗೆದು ಹಾಕಬೇಕು ಅದನ್ನು. ಆಮೇಲೆ ಈ ರೀತಿಯಾಗಿ ಮೂಗು ತುಪ್ಪ ಸವರ್ಬಿಟ್ಟು ಹೋಗುವಂಥ ಕೆಲಸಕ್ಕೆ ನಿಲ್ಬಾರ್ದು. ಜನ ಅನಿವಾರ್ಯತೆಯನ್ನು ಅವ್ರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈಗ 2 ದಿನದಿಂದ ಜನ ಹೋಗೋದು ಕಡಿಮೆ ಮಾಡಿದ್ರಂತೆ, ಅದನ್ನು ಮುಂದುವರ್ಸಿದ್ರೆ ಆಗ ಪಾಠ ಕಲಿತಾರೆ. ಕಲಿಯಲ್ಲ. ಅವ್ರಿಗೆ ಏನಾಗಬೇಕಾಗಿದೆ? ಕಲಿಯಲ್ಲ ಅವರು. ದುಡ್ಡು ಬರುತ್ತೆ, ಅವ್ರ ಪಾಡಿಗೆ ಅವ್ರು ನಡೆಯುತ್ತೆ, ಅವ್ರ ಜೀವನ ಚೆನ್ನಾಗಿರುತ್ತೆ. ಓಡಾಡೋದಾದ್ರೆ ಓಡಾಡಿ, ನಿಮ್ಗೇನಾಗಬೇಕಾಗಿದೆ? ನಾನು ಇಲ್ಲ ಅಂದರೆ ಬೇರೆ ಕಡೆ ಹೋಗ್ತೀನಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು. ನಾನೆಲ್ಲೋ ಬೇರೆ ಕಡೆಗೆ ಇರ್ತೀನಿ, ನನಗೆ ಸಂಬಳ ಬಂದರೆ ಸಾಕು. ಏನಕ್ಕೆ ಅವ್ರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅದನ್ನು. ಇನ್ನು ಮೆಟ್ರೋ ದರ ಏರಿಕೆ ಬಗ್ಗೆ ರಾಜಕೀಯ ಜೋರಾಗಿ ನಡೀತಾ ಇದೆ. ದರ ಕಡಿಮೆ ಮಾಡುವ ವಿಚಾರಕ್ಕೆ ಒಂದು ಕಮಿಟಿ ಇದೆ, ನಾವು ನಮ್ಮ ಅಭಿಪ್ರಾಯವನ್ನ ಹೇಳಿದ್ದೀವಿ ಅಂತ DCM DK ಶಿವಕುಮಾರ್ ಹೇಳಿದರು. ಇದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ದರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭ ಮಾಡಿದೆ ರಾಜ್ಯ ಸರ್ಕಾರ. ದರ ಏರಿಕೆ ಸಮಿತಿ ರಚನೆ ಮಾಡಿ ಪರಿಷ್ಕರಣೆ ಮಾಡಿ ಅಂತ ಪತ್ರ ಬರೆದ ಬಳಿಕ ಕೇಂದ್ರ ಸಮಿತಿ ರಚನೆ ಮಾಡಿತು. ಅದರಂತೆ ಸಮಿತಿ ರಚನೆ ಆಯಿತು ಅಂತ ಹೇಳಿದರು. ತೇಜಸ್ವಿ ಸೂರ್ಯ ಆರೋಪಕ್ಕೆ ಸಚಿವ MB ಪಾಟೀಲ್ ಕೌಂಟರ್ ಕೊಟ್ಟರು. ಈ ಮಧ್ಯೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟ್ವೀಟ್ ಮಾಡಿ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ಆರೋಪ ಹೊರಿಸಿದ್ದ CM ಯೂಟರ್ನ್ ಹೊಡೆದಿದ್ದಾರೆ. ಸುಳ್ಳು ಹೇಳುವುದನ್ನು ಬಿಟ್ಟು ಜನರ ಸಮಸ್ಯೆ ಪರಿಹಾರ ಮಾಡಿ ಅಂತ ಹೇಳಿದ್ದಾರೆ.
ಫಿಕ್ಸೇಷನ್ ಕಮಿಟಿಗೆ BMRCL ಮಾಡಿದ ಮನವಿ ಏನು ಅಂತಂದ್ರೆ 105% ಜಾಸ್ತಿ ಮಾಡಿ ಅಂತ ಮಾಡಿದ್ರು. ಆ ಫೇರ್ ಫಿಕ್ಸೇಷನ್ ಕಮಿಟಿಯವರು ನಾವು 51% ಮಾಡ್ತೀವಿ ಅಂತ ಇಷ್ಟು ಮಾಡಿದ್ರು. ಇವ್ರು ಕೇಳಿದ್ದು ಇದ್ರ ದುಪ್ಪಟ್ಟು ಮಾಡಿ ಅಂತ, ಇವ್ರು ಕೇಳಿದ್ದನ್ನ ಅರ್ಧ ಮಾಡಿದ್ರು. ಕಳೆದ 3-4 ದಿವಸದಲ್ಲಿ ನಾವು ನೋಡ್ತಾ ಇದ್ದೀವಿ, ದಿನಕ್ಕೆ 40-50 ಸಾವಿರ ಜನ ಮೆಟ್ರೋಲ್ ಓಡಾಡೋದು ಕಡಿಮೆ ಆಗಿದೆ. ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಕಾಮನ್ ಮ್ಯಾನ್, ಬೆಸ್ಟ್ ಇಂಟ್ರೆಸ್ಟ್ ಆಫ್ BMRCL ಏನು ಡಿಸಿಷನ್ ತೊಗೊಳ್ತಾರೋ ತಗೊಳ್ಳಿ. ಅದಕ್ಕೊಂದು ಸಪ್ರೇಟ್ ಕಮಿಟಿ ಇದೆ, ಅದಕ್ಕೊಬ್ಬರು ಜಡ್ಜ್ ನೇಮಕ ಮಾಡಿರ್ತಾರೆ. ನಾವು ಗೌರ್ಮೆಂಟು ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಷ್ಟೇ. ಇಟ್ ಈಸ್ ಲೆಫ್ಟ್ ಟು ದೆಮ್. ಎರಡು ಸರ್ಕಾರಗಳು ಜನರ ಮೇಲೆ ಹೊರೆ ಆಗುವಂಥದ್ದು ಕೆಲಸ ಆಗಬಾರ್ದು. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ತಮ್ಮ ರಾಜ್ಯದ ಭಾಗವನ್ನು ಅವ್ರು ಹೇಳಿದ್ದಾರೆ. ನಿಮ್ಮವ್ರು ಹೇಳಬೇಕಾಗಿತ್ತು. ಹಾಗೆ ಕೇಂದ್ರ ರೈಲ್ವೆ ಸಚಿವರು ತುಣುಸು ಮೆಟ್ರೋ ಯಾರಿಗೆ ಬರ್ತದೆ? ಅಶ್ವಿನ್ ವೈಷ್ಣವ್ ಅವ್ರು ಬರ್ತಾರ? ಹೇಳಿ, ಅವರು ಕಡಿಮೆ ಮಾಡ್ತೀವಿ, ನಾವು ರಾಜ್ಯ ಸರ್ಕಾರ ಕಡಿಮೆ ಮಾಡ್ತೀವಿ ಅಂತಂದ್ರೆ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಬೇಕು. ಆಯಿತು ಮಾನ್ಯ ಸಚಿವರುಗಳೇ, ಮಾನ್ಯ ಉಪಮುಖ್ಯಮಂತ್ರಿಗಳೇ, ರಾಜ್ಯದಿಂದ ಒಂದು ಪತ್ರ ಬರೀರಿ ನೋಡೋಣ ಕೇಂದ್ರಕ್ಕೆ. ಸರ್ ಕೂಡ ನಿನ್ನೆ ಹೇಳಿದ್ರು ಅದನ್ನು. ಪತ್ರ ಬರೀರಿ ಯಾರಾದರೂ ಒಬ್ಬರು, ದರ ಕಡಿಮೆ ಮಾಡಿ, ರಾಜ್ಯದ ಜನರಿಗೆ ಹೊರೆ ಆಗುತ್ತೆ. ನಿಮಗೆ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ಮಧ್ಯಮ ವರ್ಗದ ಬಗ್ಗೆ ಅಷ್ಟೊಂದು ಕಾಳಜಿ ಇರೋದಾದರೆ ಒಂದು ಪತ್ರ ಬರೀರಿ, ಈ ದರ ಪರಿಷ್ಕರಣೆ ಆಗಬೇಕು, ದರ ಪರಿಷ್ಕರಣೆಯನ್ನು ಮಾಡಿ ರಾಜ್ಯದ ಜನತೆಗೆ ಅನುಕೂಲ ಆಗಲಿ ಅಂತ ಹೇಳಿ. ಮೋಸ್ಟ್ಲಿ ಮಾಡಲಿಕ್ಕಿಲ್ಲ ಅನ್ಸುತ್ತೆ ದಿವ್ಯಾ. ಮಾತಾಡಿ 10 ರೂಪಾಯಿ ಕಮ್ಮಿ ಮಾಡಿ ಇಲ್ಲ, ಹಂಗಲ್ಲ. 2,000 ರೂಪಾಯಿ ನಾವು ಕೊಟ್ಟಿದ್ದೀವಿ, ಅದರಲ್ಲೇ ಮಾಡ್ಕೊ. ಅದರಲ್ಲಿ ಬೆಲೆ ಏರಿಕೆಯೂ ಕೂಡ 500 ರೂಪಾಯಿ ಸೇರಿದೆ. ನಿಮ್ಗೆ ಎಲ್ಲೆಲ್ಲಿ ಬೆಲೆ ಏರಿಕೆ ಆಗುತ್ತೆ ಅಲ್ಲೆಲ್ಲ 500 ರೂಪಾಯಿನ ಬಳಸ್ಕೋಬೇಕು. ಬರೀ ಎಲ್ಲ 2,000 ಬೆಲೆ ಏರಿಕೆಗೆ ಹೋಗ್ಬಿಡುತ್ತೆ. 2,000 ರೂಪಾಯಿ ಇವ್ರು ಕೊಡ್ಬೇಕಾದ್ರೆ ಹೇಳಿದ್ದೆ ಅದನ್ನ. 500 ರೂಪಾಯಿ ಸಿಲಿಂಡ್ರಿಗೆ, 500 ರೂಪಾಯಿ ಬೆಲೆ ಏರಿಕೆಗೆ, ಇನ್ನುಳಿದಿದ್ದು ಮೊತ್ತ ನಿಮ್ಮ ಜೀವನ ಖರ್ಚಿಗೆ. ಆ 500 ರೂಪಾಯಿ ಏನಿದೆ, ಅವರು ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ತೆರಿಗೆ ಏನು ಜಾಸ್ತಿ ಮಾಡಿದ್ದಾರೆ ಆ ದರವನ್ನು ಕಟ್ಕೊಳ್ಳಿ. ಇವೆಲ್ಲ ಓಡಾಡೋಕ್ಕೆ ಏನಿದೆ ಅದನ್ನು ಖರ್ಚು ಮಾಡ್ಕೊಳ್ಳಿ. ಅದಕ್ಕಂತಲೇ ನಿಮಗೆ 5 ಕೊಟ್ಟಿದ್ದು. ಆವಾಗಲೇ ಅರ್ಥ ಮಾಡ್ಕೋಬೇಕಾಗಿತ್ತು ನಾವೆಲ್ಲ. 500 ರೂಪಾಯಿ ಅವತ್ತು ಕೊಟ್ಟಿದ್ದಾರೆ ಅಂದರೆ ನಾವು ಬೆಲೆ ಏರಿಕೆ ಮಾಡ್ತೀವಿ, ಅದಕ್ಕೆ ಇದು ಖರ್ಚಾಗುತ್ತೆ ಅಡ್ಜಸ್ಟ್ಮೆಂಟು ಅಂತ ಹೇಳಿ ಅರ್ಥ ಮಾಡ್ಕೋಬೇಕಿತ್ತು. ಅವರು ಅವ್ರ ಎಲ್ಲೇ ಕೊಟ್ಟು ಖರ್ಚು ಮಾಡಿಸಿ ಅಷ್ಟೇ ಹಂಗೆ ಇರಬೇಕು ಅನ್ಸುತ್ತೆ. ಆ ಸ್ಕೀಮಲ್ಲೇ ಇದ್ದಂಗೆ ಇತ್ತು ಅದು. ಯಾಕಂದರೆ 2,000 ರೂಪಾಯಿ ಸ್ಕೀಮ್ ಇದ್ದಿತ್ತಲ್ವಾ. ಅದೇ ಮುಂದಾಲೋಚನೆಯನ್ನು ಇಟ್ಕೊಂಡು ಅಥವಾ ದೂರಾಲೋಚನೆ ಇಟ್ಕೊಂಡ್ಬಿಟ್ಟು ಅವೆಲ್ಲ ಪ್ಲ್ಯಾನನ್ನು ಮಾಡಿದರು. ನಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ತಡ ಆಯಿತು ಅಲ್ವಾ. ಓಕೆ. ಇನ್ನು ಪಬ್ಲಿಕ್ ಟಿವಿ 13ನೇ ವರ್ಷದ ಸಂಭ್ರಮದ ವೇಳೆ ವಿಶೇಷ ಸಂವಾದದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ದೀರ್ಘಾವಧಿ ಸಿಎಂ ಹೆಬ್ಬಯಕೆ ಹೇಳಿಕೆ ಏನಿತ್ತು ಕಾಂಗ್ರೆಸ್ನಲ್ಲಿ ಸಂಚಲನ ಎಬ್ಬಿಸಿದೆ. ಸಿದ್ದರಾಮಯ್ಯ ದೀರ್ಘಾವಧಿ ಸಿಎಂ ಕನಸಿಗೆ ಆಪ್ತ ಸಚಿವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ದೀರ್ಘಾವಧಿಯ ಸಿಎಂ ಆಗಲೆಂದು ನಾನು ಹಾರೈಸ್ತೀನಿ ಅಂತ ಪರಮೇಶ್ವರ್ ಹೇಳಿದರೆ 10 ವರ್ಷ ಸಿಎಂ ಅಂತ MB ಪಾಟೀಲ್ ಹೇಳಿದ್ದಾರೆ. ಸಚಿವ ಮಹದೇವಪ್ಪ ಕೂಡ ಸಾರ್ವಜನಿಕ ಜೀವನದಲ್ಲಿ ನಿವೃತ್ತಿ ಇರಲ್ಲ ಅಂದರೆ ಈಗಲೇ ತಕ್ಷಣ ಹೇಳಿದ್ರೆ ಏನೂ ಆಗಲ್ಲ, ಕಾದು ನೋಡಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪ್ರಸ್ತಾಪಿಸಿದ್ದಾರೆ. ಪಾಪ ಅವರಿಗೆ 2028ರ ಟೆನ್ಷನ್ ಅವ್ರಿಗೆ ಪಾಪ. ಆದರೆ DK ಶಿವಕುಮಾರ್ ಪ್ರತಿಕ್ರಿಯಿಸಿ, ಖರ್ಗೆ ಸಾಹೇಬರು ಏನು ಹೇಳಿದ್ದಾರೆ ಅದನ್ನು ಪಾಲನೆ ಮಾಡೋದು ಎಲ್ಲರ ಧರ್ಮ, ಅದನ್ನೇ ನಾನು ಹೇಳೋದು ಅಂತ ಪರೋಕ್ಷವಾಗಿ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅತ್ತ ದೆಹಲಿಯಲ್ಲಿ ಸಚಿವ ರಾಜಣ್ಣ AICC ಅಧ್ಯಕ್ಷ ಖರ್ಗೆ ಅವರನ್ನು ಸಂಸತ್ ಭವನದಲ್ಲಿ ಭೇಟಿಯಾದ ದಲಿತ ಸಮಾವೇಶ ನಡೆಸುವ ಬಗ್ಗೆ ಚರ್ಚೆಯೆಲ್ಲ ನಡೆಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅರಸು ದಾಖಲೆ ಮುರಿತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಭ್ರಷ್ಟಾಚಾರ ಬೆಲೆ ಏರಿಕೆಯಲ್ಲಿ ದಾಖಲೆ ಮಾಡಿದ್ದಾರೆ ಅಂತ BJP ನಾಯಕ CT ರವಿ ಟಾಂಗ್ ಕೊಟ್ಟಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ನಾನೇ ಹೇಳಿದ್ದೀನಿ, ಆ ರೀತಿ ಹಾರೈಸ್ತೇನೆ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ. ಇದೇನು ಗೌರ್ಮೆಂಟ್ ಕೆಲಸನೇ, ರೆಸ್ಟ್ ತಗೊಳಕ್ಕೆ. ಸಾರ್ವಜನಿಕ ಬದುಕಿರೋದು ಜನರಿಗೆ ಸೇವೆ ಮಾಡೋಕ್ಕೆ, ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ. ಯು ವಾಂಟ್ ಟು ಬಿ ಇನ್ ಪಬ್ಲಿಕ್ ಲೈಫ್, ಯು ವಿಲ್ ಬಿ ಇನ್ ಪಬ್ಲಿಕ್, ಯು ವಿಲ್ ಕಂಟಿನ್ಯೂ ಪಬ್ಲಿಕ್ ಲೈಫ್. ಡೌಟ್ ಕೇಳೋ ಪ್ರಶ್ನೆ ಬರೋದೇ ಇಲ್ವೇ? ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನು ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಎಲ್ಲರೂ ಭಾಳಷ್ಟು ಹೇಳಿದ್ದಾರೆ. DK ಸುರೇಶ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಎಲ್ಲರ ಅಭಿಪ್ರಾಯ ಎಲ್ಲರದು ನಮ್ಮದು ಅಭಿಪ್ರಾಯ ಇದ್ದೇ ಇರ್ತದೆ. ನೋಡ್ರಿ, ಕಾದು ನೋಡೋಣ. ತಕ್ಷಣ ಹೇಳಿಕೆ ಆಗೋಲ್ಲ, ವೇಟ್ ಮಾಡೋಣ. ಖರ್ಗೆ ಸಾಹೇಬರು ಏನು ಹೇಳಿದ್ದಾರೆ ಅದನ್ನು ಪಾಲನೆ ಮಾಡೋದು ಎಲ್ಲರ ಧರ್ಮ, ಅಷ್ಟೇ ನಾನು ಹೇಳೋದು. ಖರ್ಗೆ ಸಾಹೇಬರು ಏನು ಹೇಳಿದ್ದಾರೆ ಅದನ್ನು ಪಾಲನೆ ಮಾಡೋದು ಎಲ್ಲರ ಧರ್ಮ, ಅಷ್ಟೇ ನಾನು ಹೇಳೋದು. 10 ವರ್ಷ ಇರ್ತಾರೋ 20 ವರ್ಷ ಇರ್ತಾರೋ ನಾವು ಯಾರು ಪ್ರಶ್ನೆ ಎತ್ತಾ ಇಲ್ಲ. ಮುಖ್ಯಮಂತ್ರಿಗೆ ಕುರ್ಚಿಯಲ್ಲಿ ಕೂತ್ಕೊಂಡು ಕಾಂಪಿಟೇಷನ್ ನಡೆಸ್ತಿರೋದೇ ಅವ್ರ ಪಾರ್ಟಿಯವರು. ಅದು ಒಂದಂತೂ ನಿಜ, ದೇವರಾಜ ಅರಸು ದಾಖಲೆ ಮುರಿತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಭ್ರಷ್ಟಾಚಾರದಲ್ಲಂತೂ ಈ ಸರ್ಕಾರ ದಾಖಲೆ ಮಾಡಿದೆ, ಬೆಲೆ ಏರಿಕೆಯಲ್ಲಿ ದಾಖಲೆ ಮಾಡಿದೆ. DCM ಒಬ್ಬರನ್ನ ಬಿಟ್ಟು ಉಳಿದವರೆಲ್ಲ ಶುರು ಮಾಡ್ಕೊಂಡಿದ್ದಾರೆ ವಾಪಸ್ಸು. ಅದೇ ಅವ್ರು ವ್ಯಾಖ್ಯಾನ ಮಾಡ್ತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದು, ಅಂದರೆ ಬಾಯಿ ಮುಚ್ಕೊಂಡಿರಿ ಅನ್ನೋದನ್ನು.
ಅದನ್ನೇ ಫಾಲೋ ಮಾಡಿ ಅಂತ ಹೇಳಿ, ಆ ಧರ್ಮ ಪಾಲನೆ ಮಾಡಿ ಅಂತ. ಯಾರು ಪಾಲನೆ ಮಾಡ್ತಾರೆ? ಈಗ ಸತೀಶ್ ಜಾರಕಿಹೊಳಿ ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು ಆಸೆ ಇದೆ. ಪರಮೇಶ್ವರ್ಗೂ ಆಸೆ ಇದೆ, ಎಂ ಬಿ ಪಾಟೀಲ್ ಅವ್ರಿಗೂ ಆಸೆ ಇದೆ. ಲಿಂಗಾಯತರಲ್ಲಿ ನನಗೆ ಅವಕಾಶ ಸಿಕ್ಕರೆ ನಾನು ಆಗಬಾರ್ದು ಅಂತ ಎಂ ಬಿ ಪಾಟೀಲ್ ಅವ್ರು ಬಿಡ್ತಾರೆ? ದಲಿತರಲ್ಲಿ ಹೇಳಾಗಿದೆ. ದಲಿತರಲ್ಲಿ ಆಗಬೇಕು ಅಂದರೆ ಪರಮೇಶ್ವರ್ಗೆ ನನಗೆ 2013 ತಪ್ಪಿಸ್ಬಿಟ್ರು, ನನಗೆ ಈಗ ಬೇಡ ಅಂದ್ರೆ ಬಿಡ್ತಾರೆ ಅವರು, ಸಿಕ್ಕರೆ ಅವರು ಆಗ್ತಾರೆ. ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನಾನು 2028 ಇವಾಗಲ್ಲ ಅಂತೇಳಿ. ಸೊ ಹಾಗಾಗಿ ಅವ್ರದ್ದೊಂದು ಚೂರು ಖರ್ಚು ಆಚೆ ಇಟ್ಬಿಡೋಣ. ಈಗಿರೋ ರೇಸಲ್ಲಿ ಒಂದು ದಲಿತದಲ್ಲಿ ಪರಮೇಶ್ವರರು, ಲಿಂಗಾಯತದಲ್ಲಿ ಎಂ ಬಿ ಪಾಟೀಲ್ ಅವರು. ಸೊ ಇವರಿಬ್ಬರು ರೇಸ್ನಲ್ಲಿದ್ದಾರೆ. ರೇಸ್ನಲ್ಲಿ ಯಾರು ವಿನ್ ಆಗ್ತಾರೆ ಗೊತ್ತಿಲ್ಲ. ಯಾಕಂದರೆ ಮೊಲನೂ ರೇಸಲ್ಲಿತ್ತು, ಆಮೆನೂ ರೇಸಲ್ಲಿತ್ತು. ಗೆದ್ದಿದ್ದು ಆಮೆ, ನಿದ್ದೆ ಮಾಡಬಾರ್ದು. ಮೊಲ ನಿದ್ದೆ ಮಾಡಿಬಿಡ್ತು. ಇಲ್ಲಿ ನಿದ್ದೆ ಮಾಡ್ತಾ ಇರೋರು ಯಾರು ಅನ್ನೋ ಪ್ರಶ್ನೆ ಅಲ್ವಾ? ಯಾರು ನಿದ್ದೆಯಲ್ಲಿ ಇದ್ದಾಗ ಕಾಣಿಸ್ತಿಲ್ಲ. ಇಲ್ಲ, ಅವಾಗವಾಗ ಎದ್ದು ಬರ್ತಾರೆ, ಆಮೇಲೆ ಹೋಗಿ ಮಲಗಿಬಿಡ್ತಾರೆ. ಅಲ್ಲಿ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅವ್ರು ಮಾತ್ರ ಆಮೆಯ ರೀತಿಯಲ್ಲಿ ಒಂದೊಂದೇ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ, ಸ್ಲೋ ಆ್ಯಂಡ್. ಉಳಿದವರೆಲ್ಲ ಓ ಅಂತ ದಿಢೀರಂತ ಡಿನ್ನರ್ ಮೀಟಿಂಗ್ ಮಾಡ್ತಾರೆ, ಮತ್ತೆ ತಣ್ಣಗಾಗ್ತಾರೆ. ಅಂದರೆ ನಾನು ಮುಂದೆ ಹೋದೆ, ಸೈಡಿಗೆ ಹೋಗಿ ಮಲ್ಕೊಂಡ್ಬಿಟ್ಟು, ಮತ್ತೆ ಮುಂದೆ ಹೋದೆ, ಮತ್ತೆ ಹೋಗಿ ಸೈಡಿಗೆ ಹೋಗಿ ಮಲ್ಕೊಂಡ್ಬಿಟ್ಟು. ಒಂಥರ ಇದು ಹೆಂಗೆ ಅಂದರೆ ಓಡು ಓಡು ಅಂತ ಚಾಟಿ ಬೀಸ್ದಂಗೆ ಖರ್ಗೆ ಅವ್ರು ಚಾಟಿ ಬೀಸ್ತಾರೆ. ಈ ಕಡೆಗೆ ಮಾತ್ರ ಅವ್ರು ಸೈಲೆಂಟಾಗಿ ಕೂತ್ಕೊಳ್ತಾ ಇರ್ತಾರೆ. ಆಮೆ ಮಾತ್ರ ನಿಧಾನವಾಗಿ ತನ್ನ ಪಾಡಿಗೆ ತಾನು ಹೋಗ್ತಾ ಇರತ್ತೆ. ಹಿಂಗೆ ಅದು ಇಂಪಾರ್ಟೆಂಟ್ ಇದೆ. ಬಟ್ ಈ ಸಂಚಲನ ಮೂಡಿಸೋದು ಇದೆಯಲ್ಲ, ಅದು ಬಹಳ ಚರ್ಚೆಯಲ್ಲಿರೋದು. ಯಾಕೆ ನೋಡಿ, ಈಗ ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅಂತಂದರೆ ಅವರಿಗೆ ಡಿಸೆಂಬರು ಮತ್ತು ಜನವರಿಗೆ ಟೈಮ್ ಇದೆ. ಅಲ್ಲಿಯವರೆಗೂ ಕೂಡ ಮುಖ್ಯಮಂತ್ರಿ ಆಗಿದ್ರೆ ಆ ರೆಕಾರ್ಡ್ ಮುಗಿಯುತ್ತೆ ಅಂತಾರೆ. ಇನ್ನು ಉಳಿದಿದ್ದೆಷ್ಟು? ಇನ್ನೊಂದು 2 ವರ್ಷ ಇದೆ, ಅದನ್ನು ಮುಗಿಸ್ಬಿಡ್ತೀನಿ, ಮುಂದಿನ ಟರ್ಮಲ್ಲಿ ನೀವು ಮಾಡ್ಕೊಳ್ಳಿ, ಈ ಮಾತುಗಳು ಬರೋಕ್ಕೆ ಶುರುವಾಗುತ್ತೆ. ಸೊ ಆ್ಯಕ್ಚುಲಿ ಆಗಿದ್ದೇನು, ನಮಗೆ ಸಿಗುವಂಥ ಮಾಹಿತಿಗಳ ಪ್ರಕಾರ 2-3 ಒಪ್ಪಂದ ಆಗ್ಬಿಟ್ಟಿತ್ತಂತೆ ಇವರಿಬ್ಬರ ನಡುವೆ. ಫಸ್ಟ್ ಟರ್ಮ್ ಯಾರು ಇರ್ತಾರೆ ಅವ್ರು 2 ವರ್ಷ, ಆಮೇಲೆ ಸೆಕೆಂಡ್ ಟರ್ಮ್ ಅವ್ರು 3 ವರ್ಷ ಅಂತೆಲ್ಲ ಮಾತುಕತೆ ಆಗಿದೆ ಅಂತ ಕೇಳಿದ್ವಿ. ಆಮೇಲೆ ಏನಾಯಿತು, ಇಲ್ಲ ಸಾಮಾಜಿಕವಾಗಿ ನ್ಯಾಯ ಇರಬೇಕು, ಹಾಗಾಗಿ 2.5 ವರ್ಷಕ್ಕೆ ಬಂದು ತಲುಪಬೇಕು ಅಂತೇಳಿ 2.5 ವರ್ಷಕ್ಕೆ ಬಂದು ತಲುಪಿದ್ದಾರೆ ಅಂತೇಳಿ ಇವ್ರು ಯಾರೂ ಅಧಿಕೃತವಾಗಿ ಹೇಳಿಲ್ಲ, ಇರುವಂಥ ಮಾಹಿತಿಗಳ ಪ್ರಕಾರ. ಬಟ್ ಈಗ ಅದು ಮುಗಿಬೇಕು ಅಂದರೆ ನವೆಂಬರ್ ತಿಂಗಳಲ್ಲಿದೆ. ಹಾಗಾಗಿ ಉಪಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಹೇಗೆ ಸ್ಟ್ಯಾಂಡ್ ತಗೊಳ್ತಾರೆ? ಇಷ್ಟು ವರ್ಷನೇ ಅಲ್ಲ, ಇಷ್ಟು ದಿನಗಳೇ ಕಾದಿದ್ದೀನಿ. ಇನ್ನು ಅರಸು ಅವ್ರದ್ದು ಮುಗಿಸ್ಬಿಡಿ, ಆಮೇಲೆ ನಾನು ಬಿಟ್ಕೊಡಿ ಅಂತ ಅಲ್ಲಿವರೆಗೂ ಕಾಯ್ತಾರೋ? ಅಥವಾ ಜನವರಿ ಆಯಿತು, ಜನವರಿಯಿಂದ ಹೊಸ ವರ್ಷಕ್ಕೆ ನಾನು ತಗೊಳ್ತೀನಿ ಅಂತ ಹೇಳಿ ಕಾಯ್ತಾರೋ? ಇಲ್ಲ ನೀವು ಮಾತಿನ ಪ್ರಕಾರವಾಗಿ ನಡ್ಕೊಳ್ಬೇಕು ಅಂತಾರೋ? ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಅಂದ್ಕೊಳ್ಳೋ ರೀತಿಯಲ್ಲಿ ಒಂದೇನೋ ಸಂಚಲನ ಸೃಷ್ಟಿ ಆಗ್ಬಿಟ್ಟು ಏನೋ ಆಗ್ಬಿಡುತ್ತೆ ಅಂತ ನನಗಂತೂ ಅನ್ಸಲ್ಲ. ತುಂಬ ಸ್ಮೂತ್ ಆಗಿದೆ ಎಂಡ್ ಆಗುತ್ತೆ ಅಂತಲೇ ನನಗೂ ಅನ್ಸೋದು. ಸ್ಮೂತ್ ಆಗಿನೇ ಎಂಡ್ ಆಗುತ್ತೆ. ಗಜಿಬಿಜಿ ಆಗ್ಬಿಟ್ಟು BJP ಅವರು ಕಾಯ್ಕೊಂಡು ಕೂತವಂಗಿಲ್ಲಿ ದ್ರಾಕ್ಷಿ ಬಿತ್ತ ಅಂತ ಬಾಯಿ ತಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಏನಿದ್ದಂಗಿಲ್ಲ. ಹಂಗೆ ಆಗಲ್ಲ ಅಂತ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಸಿದ್ದರಾಮಯ್ಯವರು 40-50 ವರ್ಷದ ರಾಜಕೀಯ ಮಾಡಿದವರು. ಹೇಗೆ ಹೆಜ್ಜೆ ಇಡಬೇಕು, ಯಾವ ರೀತಿಯಾಗಿ ಹೆಜ್ಜೆ ಇಡಬೇಕು, ಕಾರಣ ಅವರೊಬ್ಬರದೇ ಅಲ್ಲ, ನಾಳೆ ಅವರ ಪುತ್ರನೂ ಇದ್ದಾರೆ ಯತೀಂದ್ರ ಅವರು. ನಾಳೆ ರೇಸ್ನಲ್ಲಿ ಇರಬೇಕಲ್ಲ, ಅದೇ ಆಮೆ ಮತ್ತು ಮೊಲದ್ದು. ಆ ರೇಸ್ನಲ್ಲಿ ಯತೀಂದ್ರ ಅವರು ಏನಾಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅದನ್ನು ಯೋಚನೆ ಮಾಡಬೇಕಾಗತ್ತೆ ಅವರು. ಇನ್ನು ವಿಜಯೇಂದ್ರ ವಿರುದ್ಧ ಬಹಿರಂಗ ವಾಗ್ದಾಳಿ ನಡೆಸ್ತಾ ಇರೋ ಶಾಸಕ ಯತ್ನಾಳ್ ಈಗ ಹೈಕಮಾಂಡ್ಗೂ ಸಡ್ಡು ಹೊಡೆದಿರುವಂತೆ ಕಾಣಿಸ್ತಾ ಇದೆ. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಡ್ತು. 3 ದಿನ ಆಯಿತು, ಇನ್ನೂ ಕೂಡ ಉತ್ತರ ಕೊಟ್ಟಿಲ್ಲ. ಆದರೆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡದೇ ಹೋದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ. ಇಡೀ ದಿನ ಯಾರ ಸಂಪರ್ಕಕ್ಕೂ ಕೂಡ ಯತ್ನಾಳ್ ಸಿಕ್ಕಿಲ್ಲ. ಮುಂದೇನಾಗುತ್ತೋ ಅನ್ನೋದು ಸದ್ಯದ ಸ್ಥಿತಿಗತಿಯಲ್ಲಿ ಅವರ ಮನಸ್ಥಿತಿ ಇದೆ. ನೋಟಿಸ್ಗೆ ಉತ್ತರ ಕೊಡದೆ ಸಡ್ಡು ಹೊಡೆದ್ರೆ ಯತ್ನಾಳ್ ಅಮಾನತು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆಯಂತೆ. ಆ ಬಗ್ಗೆ ಚಿಂತನೆ ನಡೀತಿದೆಯಂತೆ. ಈ ಮಧ್ಯೆ 3 ದಿನಗಳ ದೆಹಲಿ ಪ್ರವಾಸದಲ್ಲಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಕುಟುಂಬ ಸಮೇತರಾಗಿ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಶಾಸಕ ಜನಾರ್ದನ ರೆಡ್ಡಿ ಕೂಡ ಕುಟುಂಬ ಸಮೇತರಾಗಿ ಮಾಘ ಪೂರ್ಣಿಮೆಯ ದಿನ ಪುಣ್ಯ ಸ್ನಾನ ಮಾಡಿದ್ದಾರೆ. ಸೈಲೆಂಟ್ ಆಗ್ಬಿಟ್ರ ಅಂತ ಯಾರು ಈ ಯತ್ನಾಳ್ ಬಣದವರು? ಇಲ್ಲ, ಅದೇ ಹೇಳಿದ್ನಲ್ಲ, ಇಲ್ಲೂ ಕೂಡ ಅದೇ ಅಪ್ಲೈ ಆಗುತ್ತೆ. ಆಮೆ ಮತ್ತು ಮೊಲನೇನೆ ಇಲ್ಲೂ ಅಪ್ಲೈ ಆಗುತ್ತೆ. ಬಟ್ ಇದ್ರ ನಡುವೆ ಒಬ್ಬರು ಸೇರ್ಕೊಂಡಿದ್ದಾರೆ, ನರಿ. ಯಾರದು? ಅದು ಅವ್ರವ್ರು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆಮೆ, ಮೊಲ ಮತ್ತು ನರಿ BJPಯಲ್ಲಿ ಒಂದು ಎಕ್ಸ್ಟ್ರಾ ಸೇರ್ಕೊಂಡಿರೋದು ನರಿ. ಈ ನರಿ ಅವಾಗವಾಗ ಕಡ್ಡಿ ಅಳ್ಳಾಡಿಸ್ತಾ ಇರುತ್ತೆ. ಅದು ಯಾವಾಗ ಹೇಗೆ ತನ್ನ ಚಾಣಾಕ್ಷ ಬುದ್ಧಿಯನ್ನು ತೋರಿಸುತ್ತೆ ಗೊತ್ತಾಗಲ್ಲ, ಹಂಗೆ ನಡೀತಾ ಇದೆ. ಬಟ್ ಈ BJPಯವರು ಹೋಗ್ಬಿಟ್ಟು ಈಗ ಕುಂಭಮೇಳದಲ್ಲಿ ಹೋಗಿ ನೀರೆಲ್ಲ ಮುಳುಗಿ ಬರ್ತಾ ಇದ್ದಾರೆ. ಒಂದ್ಸಲ ಹೈಕಮಾಂಡ್ನಲ್ಲಿ ಹೋಗಿ ಮುಳುಗೆದ್ದು ಬಂದರೆ ಒಂಚೂರೇನೋ ಸರಿ ಆಗ್ಬೋದೇನೋ. ಅಲ್ಲ, ಅವರಿಗೆ ಇವ್ರನ್ನ ನಂಬಿಕೆ, ಇವೆಲ್ಲ ನಂಬಿಕೆಗಳ ಮೇಲೆ ಇರೋದು.
ಇದೆಲ್ಲ ನಂಬಿಕೆಗಳಿದೆ, ಆ ವಿಚಾರಲ್ಲಿ ಹೇಳ್ತಾ ಇರೋದು. ಅದೇ ರೀತಿ ಹೈಕಮಾಂಡ್ನಲ್ಲೂ ಸ್ವಲ್ಪ ಮುಳುಗಿ ಎದ್ದು ಬಂದರೆ ಹೈಕಮಾಂಡ್ ಏನು ಅನ್ನೋದ್ರ ಅರಿವಾಗುತ್ತೆ. ಇದು ನಮ್ಮ ಭಕ್ತಿಯನ್ನು ತೋರಿಸುತ್ತೆ, ಹೌದು. ಇದು ನಮ್ಮ ನಂಬಿಕೆಯನ್ನು ತೋರಿಸುತ್ತೆ, ನಮ್ಮ ಶ್ರದ್ಧೆಯನ್ನು ತೋರಿಸುತ್ತೆ. ಹಾಗಾಗಿನೇ ಅಲ್ಲಿ 60-70 ಕೋಟಿ ಜನ ಹೋಗುವಂಥ ಪರಿಸ್ಥಿತಿ ಇರೋದು. ಬಟ್ ನಿಮ್ಮ ಪಕ್ಷದ ಹಿತದೃಷ್ಟಿಯಿಂದ ನೀವು ಹೈಕಮಾಂಡ್ನಲ್ಲಿ ಒಂದ್ಸಲ ಮುಳುಗಿ ಎದ್ದು, ಅರ್ಧ ಮುಳುಗಬೇಡಿ, ಪೂರ್ಣವಾಗಿ ಮುಳುಗಿ ಎದ್ದು ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡು ವಾಪಸ್ ಬನ್ನಿ. ನಮ್ಮ ರಾಜ್ಯಕ್ಕೆ ಒಂದು ವಿರೋಧ ಪಕ್ಷವಾಗಿ ನಿಂತ್ಕೊಳ್ಳಿ.